ಎಂಥವನಪ್ಪ ನೀನು? ಏನು ಭಾಳ ಕನ್ಯೆ ನೋಡಿದ್ದಿ? ಏನೋ ಒಂದು 50 ಕನ್ಯೆ ನೋಡಿದ್ದಿ. ಇಷ್ಟೊತ್ತಿಗೆ ಬ್ಯಾಸತ್ರಿ ಹೆಂಗಪ್ಪ ನೀನು? ನೋಡಪ್ಪ ತಮ್ಮ, ಆಣೆಕ್ಕಿ ಕೂಡಿದ್ರೆ ಆಡದ ತಂದೆ ತಾಯಿನೇ ಬೇಕಿಲ್ಲ ಅಂತ ನಿನಗಂತಾನೆ ಆ ಭಗವಂತ ಒಂದು ಹೆಣ್ಣಿನ ಸೃಷ್ಟಿ ಮಾಡೇ ಇರ್ತಾನೆ. ಆದ್ರೆ ಆಕೆ ಹೆಂಗದಾಳು, ಎಲ್ಲಿ ಅದಾಳು, ಏನು ಮಾಡ್ತಾಳು ಅದೇ ಗೊತ್ತಿಲ್ಲ ನೋಡು. ಅಲ್ಲ ಫೋನನ್ನು ಎತ್ತು. ಸಾಕಾಯ್ದು ಮೇಲೆ ಮಾಡಕತ್ತ. ಭಾಳ ಸಲ ಬರಕತ್ತಿದ. ಎತ್ತಪ್ಪ, ಏನು ನೋಡು. ಹಲೋ ಹಲೋ, ಯಾರು? ಮಾಮ ಆರಾಮಿದ್ದಿ? ಹಾ, ಯಾಕೆ ಮಾಮ ಗಾಬರಿಂದಿದಿ? ಯಾರು? ನಾನು ಮಾಮ, ನಿಮ್ ಬಾವಿ ಪತ್ನಿ, ಅಂದ್ರೆ ನಿಮ್ ಹೆಂಡತಿ ಆಗಟ್ಟಿ. ಹಾ, ಭಾಳ ದಿನ ಆಯ್ತು ಮಾಮ ನೀನ್ ನೋಡ್ಲಾರ್ದ. ಜಲ್ದಿ ಬರ್ತೀನಿ. ನನ್ ಮುದ್ದು ಮಾಮ. ಏನ್ ಲೇದೇವ? ಯಾವ್ದನ ಹೊಸ ಹುಡುಗಿದ ಫೋಟೋ ಬಂದದನ? ದೊಡ್ಡ ಕಿರಿಕಿರಿ ಐತಿದ್ ನಿಮ್ಮದು. ಮಾತೈತಿದ್ ಹುಡುಗಿ ಫೋಟೋ ಬಂದೇನು, ಹೆಣ್ಣು ನೋಡಕ್ಕೆ ಹೋಗಿದ್ರೇನು? ಒಂದು ನಮೂನಿ ಬಗಲಾಗಿದ್ದು ಹಿತ ಶತ್ರುಗಳಿದ್ದಂಗೆ ನೀವು. ನಾನು ಮರ್ಯಾದೆ ನೀವೇ ಕಳೆಯಕೈತೀರಿ ನೀವು. ಸ್ವಲ್ಪರ ಬುದ್ಧಿ ಐತೆ ನಿಮಗೆ. ಅಲ್ಲೇ ಎಷ್ಟು ಖುಷಿಯಾಗಿ ಬರಾಕೈತನ. ಹೌದಲ್ಲ ಮರ, ಎಷ್ಟು ಖುಷಿ ಬರಾಕೈತೇನ? ಬರಲ್ಲ ಕೇಳಮ್. ಎಷ್ಟು ಖುಷಿ ನೋಡಿಲ್ಲ ಉಂಟಲ್ಲ ನಾನು ಮುಖದ ಮೇಲೆ. ಹಾಂ ಹೌದಾನ? ಆಯ್ತು. ಒಂದು ವಾರ ಬೇಡ, 15 ದಿನ ಆರಾಮ ಆಯ್ತಾ? ಒಂದು 5,000 ಖರ್ಚಿಗೆ ಹಾಕ್ಲಾ? ಆಯ್ತು 5,000 ಹಾಕ್ತೀನಿ ತಗ. ಆರಾಮ ಆಯ್ತು ಸರ್. ಮಾಮ ಅಲ್ಲ, ನಿನ್ನ ಮುಖದ ಮೇಲೆ ಎಷ್ಟು ಖುಷಿ ನೋಡಿಲ್ಲ. ಏನಲ್ಲಿ ಒಮ್ಮೆ ಎಷ್ಟು ಖುಷಿ ಆಗಿಬಿಟ್ಟಿದ್ದಿ. ಹೆಣ್ತಿ ಊರಿಗೆ ಹೋಗ್ಯಾಳಪ್ಪ, ಅದಕ್ಕೆ. ಹೆಣ್ತಿ ಊರಿಗೆ ಹೋದ್ರೆ ಇಷ್ಟು ಖುಷಿಯಾಗಿರೋದ? ಮತ್ತೆ ಮಗನೇ, ನಿನಗೇನು ಗೊತ್ತದ? ದೇಶಕ್ಕೆ ಒಂದ್ಸಲ ಸ್ವತಂತ್ರ ಸಿಕ್ಕದ. ಮದುವೆ ಆದವ್ರಿಗೆ ಹೆಂಡತಿ ತವ್ರ ಮನೆಗೆ ಹೋದಂಗೆಲ್ಲ ಸ್ವತಂತ್ರ ಸಿಗ್ತದ ನಮಗೆ. ಹೆಣ್ತಿ ಊರಿಗೆ ಹೋದ್ಲ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಂಗ, ಅಪ್ಪಿ ಬಂದಂದ್ರೆ ಸ್ವಾತಂತ್ರ್ಯ ಕಸ್ಕೊಂಡಂಗ. ಅಲ್ಲ, ನೀವು ಹೇಳೋದು ಕೇಳಿದ್ರೆ ನಂಗೆ ಅಂಜಿಕೆ ಬರಕ್ಕೆ ಹಚ್ಬಿಟ್ಟದ. ಲಗ್ನ ಆಗ್ಲಾ ಬೇಡ ಅಂತ ಹಚ್ಬಿಟ್ಟದ. ಆದ್ರೆ ಏನು ಮಾಡ್ತದಿ ಆಗವಂತ. ಇದು ಯಾವುದಲ್ಲಿ ಮತ್ತೆ ಫೋನ್, ಈ ಹುಡುಗಿ ಯಾಕೆ ಮಾಡ್ತೀವಿ ಫೋನು? ಅದು ಹುಡುಗಿ ಮಾಡ್ಯಾಳ ನೋಡಿ. ಹಲೋ, ಹಾಯ್ ಮಾಮ. ಮಾಮ? ಅಲ್ಲ, ನೀವು ಮಾಮ ಅನ್ನಕ್ಕೆ ನೀ ನನ್ನ ಅಕ್ಕನ ಮಗಳ, ಮಾವನ ಮಗಳ? ಅಕ್ಕನ ಮಕ್ಕಳಿಗೂ ಮಾಮನ ಮಕ್ಕಳಿಗೂ ಮಾತ್ರ ಮಾಮ ಅಂತ ಕರೆಯಂಗಿಲ್ಲ. ಮಾಡ್ಕೊಳ್ಳೋ ಗಂಡು ಕೂಡ ಮಾಮ ಅಂತ ಕರಿತೇವೆ. ಮಾಮ. ಗಂಡ? ಅಲ್ರಿ, ನಿಮ್ಮ ಮುಖ ನೋಡಿಲ್ಲ, ನೀವು ಯಾರಂತ ಗೊತ್ತಿಲ್ಲ, ನಿಮ್ಮ ಹೆಸರು ಗೊತ್ತಿಲ್ಲ. ಒಮ್ಮೆ ಏಕದಮ್ ಗಂಡ ಅಂದ್ರೆ ನಮ್ಗೆ ಅಂಜಿಗೆ ಬರ್ತದ. ಸ್ವಲ್ಪ ನೋಡಿ ಮಾತಾಡ ಭಯ. ಯಾಕೆ ಮಾಡ್ತಿದ್ ನೀನು? ಮಾತಿದ್ರೆ ಮಾಮ ಅಂತಿದ್ದು. ಯಾರು ನೀನು? ಮಾಮ, ನಾನು ನೋಡ್ಬೇಕಲ್ಲ. ಜಾಸ್ತಿ ವಿಚಾರ ಮಾಡಕ್ ಹೋಗ್ಬೇಡ್ರಿ. ವಾಟ್ಸಪ್ದಾಗ ಲೊಕೇಶನ್ ಕಳಿಸ್ತೇನೆ, ಬಂದ್ಬಿಡ್ರಿ. ಮಾಮ, ಮುತ್ತು ಮಾಮ. ಯಾರಲ್ಲಿ? ಯಾರೇನೋ ಮರ, 2-3 ದಿವಸ ಆಯ್ತು. ಫೋನ್ ಮಾಡ್ತಾಳ, ಮಾಮ ಅಂತಾಳ. ಗಂಡ ಅನ್ನಕತ್ತಿ ಬಿಟ್ಟಾಳ. ಏನು ಮಾಡೋಕೆ ಒಂದು ಗೊತ್ತಾಗುತ್ತೆ ನನಗಂತ್ರ. ಎಂಥ ಅದೃಷ್ಟವಂತಲ್ಲ ನೀನು. ಬಸ್ ಸ್ಟ್ಯಾಂಡ್ ಹೋಗೋದು ನೋಡಿವಿ ನಾವು. ನಿನ್ನ ವಿಚಾರದಾಗ ಮತ್ತೆ ಬಸ್ ಇದ್ದಲ್ಲಿ ಬರಕೈತಂದ್ರೆ ಭಾರಿ ಬಿಡಲೆ. ಬಸ್ ಸ್ಟ್ಯಾಂಡ್ ಬಸ್ಸಲ್ಲಿ ಬರ್ತದೋ, ಬಸ್ ಬಂದು ಎಲ್ಲಿಯನ್ನು ಗುದ್ದೇನು ಕಲಾಸ ಮಾಡಿರ್ತದೋ. ಯಾಡೋ ಮಾರಾಯ, ಮೊದಲ ಹುಡುಗಿಯರ ವಿಚಾರ ಕಾಲ ಭಾಳ ಸೂಕ್ಷ್ಮ ಅದ. ಬ್ಲಾಕ್ ಲಿಸ್ಟ್ನಾಗ ಯಾಕೆ ಹೋಗ್ಬಿಡ್ತಾಕೆ ನಂಬರ್ ಆ ಕಡೆ. ಏನು ಸೂಕ್ಷ್ಮ ಆಗ್ಯದಲ್ಲೇ? ಆ ಹುಡುಗಿನ ಎಷ್ಟು ಧೈರ್ಯ ಮಾಡಿ ಫೋನ್ ಮಾಡಿ ಬಾನ್ ಆಗತ್ತಾಳ. ನೀನು ಹುಡುಗ ಅಂಜಿತ್ತೇನಲ್ಲೇ? ಹೋಗ ನೋಡಮ್ ಏನಾಗ್ತದೆ. ಹೋಗಲ್ಲ ಅಂದೆ? ಹೋಗು. ಮುಂದಿನ ಕಾಲಕ್ಕೆ ನಾವು ಇರ್ತೀವಿ, ಏನೋ ಹೆಚ್ಚು ಕಮ್ಮಿ ಆದ್ರೆ. ಅಲ್ಲ, ನೀವು ಇರ್ತೀರಿ ಬಿಡು. ಅದೇ ಮೇಲೆ ನಾವೇನು ಮಾಡ್ತೀವಿ. ನೀವೆಲ್ಲ ಹೇಳಕೈತಿರ ಅಂದಮೇಲೆ ಒಂದ್ಸಲ ಬೆಟ್ಟೆ ಬಂದ್ಬಿಡ್ತು ನಾನು. ಹೋಗು. ಹಾಯ್. ನಮಸ್ಕಾರ. ಯಾಕ್ರಿ ಕೈ ಕೊಡಂಗಿಲ್ಲ? ನಾವು ಕೈ ಕೊಡೋರಲ್ಲ, ಕೈ ಹಿಡಿಯೋರು. ಒಂದು ಸಲ ಕೈ ಹಿಡಿದ್ವಂದ್ರೆ ಬಿಡ ಮಾತು ಇಲ್ಲ. ಅದಕ್ಕೆ ಗಿಡಕ ಕಾಲಕ್ಕೆ ವಿಚಾರ ಮಾಡಿ ಹಿಡ್ಕೊಂತೀವಿ. ಅದಕ್ಕೆ ರೀ, ನೀವಂದ್ರೆ ಭಾಳ ಇಷ್ಟ ರೀ ನಂಗೆ. ಹೌದು ಅಂದಂಗ ಫೋನೇ ನೋಡಿದ್ರೆ ಮಾಮ ಅಂತ ಕರಿತೀರಿ, ಮಾತೆತ್ತಿದ್ರೆ ಗಂಡ ಅಂತೀರಿ. ಇಲ್ಲಿ ಯಾಕೆ ಎಷ್ಟು ಮೆತ್ತಗೆ ಮಾತಾಡ್ತೀರಿ? ನಾ ಯಾವ ಹುಡುಗನ ಜೊತೆನೂ ಹಿಂಗೆ ಕುಂತು ಮಾತಾಡಿಲ್ರಿ. ಅಂದರೆ ನನ್ನ ದಿನ 2-3 ಹುಡುಗರ ಜೊತೆ ಹಿಂಗೆ ಕುಂತು ಮಾತಾಡ್ತೇನೆ. ಹಂಗಲ್ಲ ಮಾಮ. ಮತ್ತೆ ಹೆಂಗ
ನಮ್ಮ ಬಗ್ಗೆ ಏನು ಗೊತ್ತು ನಿಮ್ಗೆ? ನಂಗೆಲ್ಲ ಗೊತ್ತು. ಎಲ್ಲ ಗೊತ್ತು, ಎಲ್ಲ ಗೊತ್ತದ. ಹಾ, ನನಗೆ ಸರ್ಕಾರಿ ನೌಕರಿ ಇಲ್ಲ, ಅದು ಗೊತ್ತು. ಅದು ಗೊತ್ತದ. ನನಗೆ ಆಸ್ತಿ ಪಾಸ್ತಿ ಏನೂ ಇಲ್ಲ, ಅದು ಗೊತ್ತು. ಅದು ಗೊತ್ತದ. ನನಗೆ ಈ ತಲೆ ಕೂದ ಇಲ್ಲ, ಅದು ಗೊತ್ತು. ಅದು ಗೊತ್ತ. ಮತ್ತು ನನಗೆ ಇವಲ್ಲ. ನಿನಗ ಸರ್ಕಾರ ನೌಕರಿ ಇಲ್ಲ ಅನ್ನೋದು ಗೊತ್ತು, ತಲೆ ಕೂದಲಿಲ್ಲ ಅನ್ನೋದು ಗೊತ್ತು. 50 ಜನ ನೀನು ಹುಡುಗಿಯರ್ ರಿಜೆಕ್ಟ್ ಮಾಡಿದ್ದು ಗೊತ್ತು. ಆದ್ರೂ ನೀ ಅಂದ್ರೆ ಭಾಳ ಇಷ್ಟ ಮಾಮ. ನಂಗೆ ನೀನೇ ಬೇಕು. ನಾನು ನಿನಗೆ ಬೇಕಂದ್ರೆ ಮೊದಲು ಕುತ್ತಿಗೆ ಮೇಲಿಟ್ಟು ಕೈ ತೆಗಿಬೇಕು, ಇಲ್ಲಾಂದ್ರೆ ಸತ್ತೋದ್ ನಾವು. ಸಾರಿ, ಎಮೋಷ್ನಲ್ ಆದೆ. ಏನೇ ಎಮೋಷನ್ ಅದು? ಬೂಟ್ರ ರಕ್ತನೇ ಕೊಡ್ತಿದ್ಲು ಈಕೇನಲ್ಲಿ. 5 ನಿಮಿಷಕ್ಕೊಮ್ಮೆ ಚೇಂಜ್ ಆತಾಳ. ಏನಂದ್ರಿ? ಏನಿಲ್ಲ ಅಂದಂಗೆ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ ನನಗೆ. ನನ್ನ ಹೆಸರು ಒಂದು ಹೂನ್ಯಾಗ ಅಡಿಗೈತ್ರಿ. ಹೂವಿನಾಗ ಅಡಿಗೆ ಐತಿ? ಹೂವಿನಾಗ ಅಡಿಗೆ ಆಯ್ತು ಇಲ್ಲ ಯಾವ್ದನ ಗಿಡದಾಗ ಅಡಿಗೆ ಆಯ್ತು? ಏನಂದ್ರಿ? ಹಾಂ, ಏನಿಲ್ಲ ಅದ ನಿಮ್ಮ ಹೆಸರು. ಹಾಂ, ಗೊತ್ತಾಯ್ತು. ಹಾ, ಹೇಳ್ರಿ. ಹೇಳ ನಿಮ್ಮ ಹೆಸರೇನು ಗೊತ್ತಾ? ಚೆಂಡು ಹೂ. ಅಲ್ಲ 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 ಮತ್ತೆ ಯಾವುದು? ಮಲ್ಲಿಗೆ. ಸ್ವಲ್ಪ ಹತ್ರ ಬರ್ರಿ. ಹತ್ರ ಬರಬೇಕಾ? ಸಂಪಿಗೆ. ಇನ್ನೂ ಸ್ವಲ್ಪ ಹತ್ರ. ಇನ್ನು ಸ್ವಲ್ಪ ಹತ್ರ ಬರ್ಬೇಕಾ? ಕನಕಾಂಬರ. ಇನ್ನೂ ಸ್ವಲ್ಪ ಹತ್ರ. ಇನ್ನು ಸ್ವಲ್ಪ ಹತ್ರ ಬರ್ಬೇಕಾ? ಜಾಜಿ. ಇನ್ನೂ ಸ್ವಲ್ಪ ಹತ್ರ. ಬರ್ತಿದ್ದೆ, ಎಲ್ಲಿ ಕೂಡ್ಬೇಕು ಗೊತ್ತಾಗವಲ್ತು. ಬರ್ರಿ ತೊಡಿ ಮ್ಯಾಗ ಕುಂದ್ರಿ. ನಾ ಈ ಹತ್ರ ಹೇಳಿದ್ದಲ್ರಿ, ಮತ್ತ ಹೆಸರಿನ ಹತ್ರ. ಹೆಸರಿನ ಹತ್ರ ಹೇಳಿದೆ. ಯಪ್ಪ ಅಂಜಿಕೆ ಬರ್ತದಲ್ಲ ಮಾರಯ್ಯ. ಏನಂದ್ರಿ? ಏನಿಲ್ಲ ಅಂದಂಗ ಒಂದು ಸಣ್ಣ ಕ್ಲೂ ಕೊಟ್ರೆ ಭಾಳ ಚಲೋ ಇತ್ತು ನನಗೆ. ಕೇಂದ್ರದಾಗ ನಾವ್ ಅದೀವ್ರಿ. ಕೇಂದ್ರದಾಗ ನೀವು ಐತಿರಿ? ಗೊತ್ತಾಯ್ತು. ಅರಳಿದೆ ಅರಳಿದೆ ಮುದುಡಿದ ಬೋರಿ ಅರಳಿದೆ ಕಮಲ ಕಮಲ ಕಮ್ಮಿ ಈಕೇನು ಮರಯ್ಯ ಒಮ್ಮೆ ನಾಗವಲ್ಲಿ ಬಂದಂಗೆ ಮಾಡ್ತಾಳ. ಏನಂದ್ರಿ? ಏನಿಲ್ಲ. ನೀವಂದ್ರೆ ನಂಗೆ ಭಾಳ ಇಷ್ಟ ರೀ. ಹೌದಾ? ಎಷ್ಟು ಇಷ್ಟ? ನಂಗೆ ಪಾನಿಪುರಿ ಅಂದ್ರೆ ಭಾಳ ಇಷ್ಟ ರೀ. ಅದಕ್ಕಿಂತ ಜಾಸ್ತಿ ನೀವಿಷ್ಟ ರೀ. ನಂಗೆ ಮೇಕಪ್ ಮಾಡ್ಕೊಳ್ಳೋದಂದ್ರೆ ಭಾಳ ಇಷ್ಟ ರೀ. ಅದಕ್ಕಿಂತ ಜಾಸ್ತಿ ನೀವಿಷ್ಟ ರೀ. ನಾನಿಷ್ಟ ಹಿಂಗೆ ಹಿಡ್ಕೊಂಡ್ರೆ ನನಗೆ ಕಷ್ಟ. ಸ್ವಲ್ಪ ಕೈ ಬಿಟ್ರೆ ಚಲೋ ಆಗ್ತದ. ಸಾರಿ ರೀ, ಎಮೋಷನಲ್. ಏನು ಎಮೋಷನ್ ಆದ್ಲೋ ಮರಯ್ಯ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಮಣ್ಣ ಮಾಡ್ತಾಳೆ ನನಗೆ. ಏನಂದ್ರಿ? ಏನಿಲ್ಲ ಅಂದಂಗ ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತೈತಿ, ಆದ್ರೆ ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ. ನೀವು ಯಾರು? ನಿಮ್ಮ ಊರು ಯಾವುದು? ನಿಮ್ಮ ಅಪ್ಪ ಅಮ್ಮ ಯಾರು? ಅಂತ ತಗೊಂಡು ಏನು ಮಾಡ್ತೀರಿ? ಅವ್ರ ಜೊತೆ ಸಂಸಾರ ಮಾಡ್ತೀರಿ, ನನ್ನ ಜೊತೆ ಸಂಸಾರ ಮಾಡ್ತೀರಿ? ಸಂಸಾರ ಏನು ನಿಮ್ಮ ಜೊತೆಗೆ ಮಾಡ್ತೀನಿ, ಆದ್ರೂ ಬೇಕಾಗಿತ್ತು ಅಂತೀನಿ. ನಾನು ನಿಮ್ಗೆ ಭಾಳ ಇಷ್ಟಪಟ್ಟೇನ್ರಿ. ನನ್ನ ಮದುವೆ ಆಗ್ತಿರೋ ಇಲ್ಲೋ? ಈಕೇನೋ ಮರ ಒಮ್ಮೆದೊಮ್ಮೆ ಕಡ್ಡಿ ಮುರಿದು ಕೈಯೇ ಕೊಟ್ಬಿಟ್ಲಲ್ಲ. ಆಗಿಲ್ಲ ಅಂದ್ರೆ ಕಷ್ಟ ಆಗ್ತದ. ಆಗ್ತೀನಿ. ಕಮಲ ಕಪ್ಪೆ ಕರ ತುಪ್ಪ ಜಿಲಿ ಮಾವಿನ ವಾಟೆ ಮರದಲ್ಲಿ ಕೋಟೆ, ಹದ್ದಿನ ಕೈಯಲ್ಲಿ ಕಂಕಣ ಕಟ್ಟಿಸಿ ಕಾಗೆ ಕೈಯಲ್ಲಿ ನಗಾರಿ ಬಾರಿಸಿ, ಸಣ್ಣಿ ಮದುವೆ ಶನಿವಾರ. ಕಮಲ ನಮ್ಮಿಬ್ಬರ ಮದುವೆ ಮುಂದಿನ ವಾರ. ಕೊಡಕೈ ಕೈ ಬಿಡಂಗಿಲ್ಲಲ್ಲ? ಕಸ್ತೂರಿ ವಂಶ ನಮ್ಮದು. ಒಂದು ಸಲ ಕೈ ಹಿಡ್ಕೊಂಡ್ರೆ ಬೆಡ್ಡ ಮಾತೇ ಇಲ್ಲ. ಅರಳಿದೆ ಮುದುಡಿದತ್ತ ಬರ್ರಿ ಅರಳಿದೆ. ಹೆಂಗಲಿ ಗೊತ್ತಾ? ಅದು ಬಾರಿ ಹಾಂ ಬಾ ಏನಪ್ಪ ದೇವಣ್ಣ, ಏನು ಭಾರಿ ಖುಷಿಯಾಗಿದ್ದಿಲ್ಲ, ಏನು ಸಮಾಚಾರ? ಅಲ್ಲೋ ಬಾವಣ್ಣ, ಅದೇನ ಬರಗಾಲಕ್ಕೆ ಬದ್ನೆಕಾಯಿ ದೇವಾಯ್ತು ಅಂಬಂಗ ನೀ ನೋಡಿದ 50 ಹುಡುಗಿಯರನ್ನು ತೋರಿಸ್ದೆ, ಒಂದು ಸೆಟ್ ಆಗ್ಲಿಲ್ಲ. ಇವಾಗ ಯಾವ್ದೋ ಹುಡುಗಿ ಫೋನ್ ಮಾಡಿ ಮದುವೆ ಆಗ್ತಂತೇಳಿ ಕೆಲೆ ಬಿದ್ದಾಳಂತ. ಎಂತ ಅದೃಷ್ಟ ಇರ್ಬೇಕು ಒಂದು. ಅಲ್ಲಪ್ಪ, ನೀನು ಒಮ್ಮೆಲೆ ಹೇಳೋರು ಕೇಳೋರ್ದಂಗೆ ಆದ್ರೆ ಮತ್ತೆ ನಮ್ಮದು ಅರ್ಧ ತೊಲಿ ಬಂಗಾರಿ ಹಂಗೆ ಹೋಗ್ ಮಾರ. ತಲೆ ಕಡ್ಸಬೇಡಣ. ಆ ಹುಡುಗಿ ಮದುವೆ ಆದ ತಕ್ಷಣ ಅರ್ಧ ತೊಲೆ 1 ತೊಲೆ ಕೊಡ್ತೇನೆ ನಾನು. 1 ತೊಲೆ? ಅಂದಂಗ ಯಾರ ಹುಡುಗಿ? ನೀ ನನಗೆ ಕೇಳು, ತುದಿಗಾಲಿ ನಿಂತು ಲಗ್ನ ಆಗಕ್ಕ. ಯಾವ ಹುಡುಗಿ, ಯಾರ ಮಗಳು, ಏನು ಕುಲ ಗೋತ್ರ ಏನನ್ನ ಕೇಳೋಣ. ಏನಿಲ್ಲ. ಅಲ್ಲೂ ಹಂಗೆ ಯಾಕೆ ಮಾತಾಡ್ತಾರೆ? ಸ್ವಲ್ಪ ಬುದ್ಧಿ ಅದ. ನಾನು ನೀವು ಕೇಳಿದಂಗೆ ನಿಮ್ದು ಯಾವ ಊರು, ಯಾರ ಮಗಳು, ಏನು ಮಾಡ್ತಂತ ಕೇಳಿದೆ. ಆಕೇನಂದ್ಲು ಗೊತ್ತಾ? ನನ್ನ ಜೊತೆ ಸಂಸಾರ ಮಾಡ್ತಿದ್ದೆ, ನಮ್ಮ ಅಪ್ಪ ಅಮ್ಮನ ಜೊತೆ ಸಂಸಾರ ಮಾಡ್ತಂತ ಕೇಳಿದ್ಲು.
ಇಷ್ಟೆಲ್ಲ ಕಡ್ಡಿ ಮುರಿದು ಕೈ ಕೊಟ್ಟ ಮೇಲೆ ಕೇಳಿದ್ರೆ ಮತ್ತೆ ನನಗೆ ಮರ್ಯಾದೆ ಕಮ್ಮಿ. ಅದಕ್ಕೆ ಆಯ್ತು ಅಂತೇಳಿ ಒಪ್ಪಿಗೆ ಬಿಟ್ಟೆ. ಆದ್ರೆ ಅಣ್ಣ ಒಂದು ಮಾತು ಇರೋದು, ನೀವು ಹುಡುಗಿ ಮಾತು ನೋಡೋಕೆ ಭಾಳ ಲಕ್ಷಣವಾಗಿದ್ದಾಳ, ಚಲೋ ಅದಾಳು ಅಪ್ಪ. ಸ್ವಲ್ಪ ಫೋಟೋ ಇದ್ರನ್ನ ತೋರಿಸ್ರಲ್ಲಿ. ಆ ಫೋಟೋ ಗಿಟ ತೋರ್ಸಂಗಿಲ್ಲ, ಯಾಕಂದ್ರೆ ಆಕಿ ಲಗ್ನ ಆಗತಕ್ಕೆ ಯಾರಿಗೆ ಫೋಟೋ ತೋರಿಸ್ಬೇಡ ಅಂತ ಹೇಳ್ಬಿಟ್ಟಾಳ. ಅದಕ್ಕೆ ಫೋಟೋ ತೋರಿಸಲ್ಲ, ತಾಳ ದಿವಸ ನೋಡಿಬಿಡಂತದ್ ನೀನೆ. ಆದ್ರೆ ಒಂದು ಮಾತಪ್ಪ, ಏನಪ್ಪ ಮತ್ತೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮತ್ತೆ ಮುಂದೆ ನಿಂದ್ರಬೇಕಪ್ಪ ನೀನು. ತಮ್ಮ ಅದಕ್ಕೆ ಯಾಕೆ ಚಿಂತೆ ಮಾಡ್ತಲ್ಲ ನೀನು? ಬುಟ್ಟ ಬಿಡ, ಸುಡುಗಾಡ ಕಾಲಕ್ಕೆ ಕನ್ನೆ ಸಿಗವಲು. ಯಾವಾಗ ಅದೇ ಹುಡುಗಿನ ಫೋನ್ ಮಾಡಿ ಮದುವೆ ಆಯ್ತೀನಿ ಅಂತ ಹೇಳಂದ ಮ್ಯಾಗ ಒಪ್ಪಿಗೆಂಬಿಡು. ಮುಂದದ್ದು ಏನಾನ ಆಗಲಿ, ಆ ಹುಡುಗಿ ಅಪ್ಪನ ಸ್ಥಾನದಾಗ ನಿಂತು ನಾನು ಮದುವೆ ಮಾಡ್ತೇನೆ. ಆಶೀರ್ವಾದ ಇರ್ಲಪ್ಪ ಯಪ್ಪ. ಮತ್ತೆ ನಂದು ಅರ್ಧ ತೊಲೆ ಅಣ್ಣ, ಅರ್ಧ ತೊಲೆ ಯಾಕ ಒಂದು ತೊಲೆ ಕೊಡ್ತಾನ. ರೈಟ್ ಕಡಿಸಿ ಮಾಡ ಆಗಲಿ. ಆಯ್ತಾ? ಆಯ್ತು ರೈಟ್ ಅಂದಂಗ ತಮ್ಮ, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ನಾನು ಹೋಗ್ಬಾರ. ಏನಿಲ್ಲ ತಮ್ಮ, ಬಿಟ್ಟು ಚಿಂತೆ ನಡ್ಲಪ್ಪ. ಅಲ್ಲ ಬಂದೆ ತಡೆಪ್ಪ. ಮನೇಲಿರ್ರಿ, ಈಗ ಒಂದು 10 ನಿಮಿಷ ಆಯ್ತು ಬಂದೆ. ಅಲ್ಲ ಇವನು ಎಂಥ ವಿಚಿತ್ರ ಕಾಲ ಬಂತಪ್ಪ ಅಂತೀನಿ ನಾನು. ಅಲ್ಲ ಆ ಹುಡುಗಿ ಲವ್ ಫೋನ್ಯಾಗ ಹೇಳ್ತಂತ ಇವನು ಮದುವೆ ಆಗಕ್ಕೆ ಸಜ್ಜಾದ್ನಂತ. ಇದೇನು ಕರ್ಮ ಬಂತಪ್ಪ ಸುಡುಗಾಡ ಕಾಲಕ್ಕೆ. ಅಲ್ಲ ಇದು ಎಂಥ ಕಾಲ ಅಂತೀನಿ. ಏನೋ ಹಾಳಾಗಿ ಹೋಗಲಿ ಬಿಡಪ್ಪ, ನಮಗೆ ಅರ್ಧ ತೊಲೆ ಬಂಗಾರ ಸಿಗ್ತದಲ್ಲ ಅಷ್ಟೇ ಸಾಕು. ಅದ್ರಾಗ 1 ತೊಲೆ ಕೊಡ್ತಂತ ಬೇರೆ ಹೇಳ್ಯಾನ. ಅಲ್ಲ ಇಂಥ ಒಂದು ಕಾಲಕ್ಕೆ ನಾನು ಹೆಣ್ಣು ನಡ್ಕೊಂಡು ಕುಂತೀನಿ. ಅದಕ್ಕೆ ಇಂಥ ಡೇಂಜರ್ ಹುಡುಗರು ಇಲ್ಲಿ ಅದಾರ ಅಂತೇಳಿ ನನ್ನ ಮಗಳನ್ನ ರಾಯಚೂರಾಗ ಓದಕ್ಕೆ ಬಿಟ್ಟಿನಿ. ಮಾರಾಯ, ನನ್ನ ಮಗಳು ಅಂತ ಕೆಲಪ್ಪ ಮಾರಾಯ, ಭಾಳ ಒಳ್ಳೆ ಹುಡುಗಿ. ಅಪ್ಪ ಮಗಳೇ